ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬುಧವಾರ ಬೆಳಗ್ಗೆ ಮತ್ತು ನೈಟು ಸಾಂಬಾರಿತ್ತು ಮತ್ತು ನಾನೇನು ಟಿಫನ್ ಮಾಡಲಿಲ್ಲ. ಡೈರೆಕ್ಟಾಗಿ ಬಟ್ಟೆ ನೆನೆಸ್ಬಿಡೋಣ ಅಂತ ಬಟ್ಟೆ ನೆನೆಸ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಬಟ್ಟೆ ಎಲ್ಲ ನೆನೆಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು. ಚೆನ್ನಾಗಿ ಬರ್ತಾಯಿದೆ ಅಲ್ವಾ, ಬೇಗ ನೆನೆಸ್ಬಿಟ್ಟು ಒಗ್ದಾಕ್ಬಿಡೋಣ, ಬೇಗ ಒಣಗ್ಕೊತಾವೆ ಅಂತೇಳ್ಬಿಟ್ಟು ಈಗ ಎಲ್ಲ ಡಿವೈಡ್ ಮಾಡಿ ನೆನೆಸ್ತಾ ಇದ್ದೀನಿ. ಮತ್ತು ನನ್ನ ಡ್ರೆಸ್ಸು ನೈಟೀಸ್ ಎಲ್ಲ ಒಂದು ಕಡೆ ನೆನೆಸ್ತಾ ಇದ್ದೀನಿ. ಮತ್ತು ನನ್ನ ಮಗನವೆಲ್ಲ ಒಂದು ಕಡೆ ನೆನೆಸ್ತಾ ಇದ್ದೀನಿ. ಅವನು ಸ್ವಲ್ಪ ಜಾಸ್ತಿ ಕೊಳೆ ಆಗಿದ್ವು, ಅದಕ್ಕೆ ಬೇರೆ ಬಕೆಟಲ್ಲಿ ನೆನೆಸಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಬಕೆಟಿಗೆ ಮತ್ತು ಟಬ್ಗೆ ಎರಡರಕ್ಕೂ ಸರ್ಪ್ ಹಾಕಿ ಫಸ್ಟ್ ನೀರೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೆ. ಈಗೆಲ್ಲ ಬಟ್ಟೆ ಎಲ್ಲ ಡಿವೈಡ್ ಮಾಡಿಬಿಟ್ಟು ಎಲ್ಲ ಉಲ್ಟಾ ಮಾಡಿಬಿಟ್ಟು ಎಲ್ಲ ಇವಾಗ ನೆನೆಸ್ತಾ ಇದ್ದೀನಿ. ಬಟ್ಟೆ ಇದ್ರಂತೂ ನೆಮ್ಮದಿನೇ ಇರಲ್ಲ ಮನಸ್ಸಿಗೆ ಅಂತ ಹೇಳ್ಬೋದು. ನಾನು ಅಷ್ಟೇ, ಒಂದು ವಾರನೇ ಆಗಿಬಿಟ್ಟಿತ್ತು ಬಟ್ಟೆ ಒಗೆದ್ಬಿಟ್ಟು. ಅದಕ್ಕೆ ಇವತ್ತು ಬಿಸಿಲು ಚೆನ್ನಾಗಿ ಬರ್ತಿದೆ, ಒಗೆಯೋಣ. ಏನಂದರೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಮತ್ತೆ ಫುಲ್ಲು ಮೋಡ ಥರ ಆಗುತ್ತೆ, ಸರಿಯಾಗಿ ಬಿಸಿಲೇ ಬರ್ತಾ ಇರಲಿಲ್ಲ. ಅಲ್ಲಿಗೂ ನಾನು ಬಟ್ಟೆ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ನಾನು ಬಟ್ಟೆ ಒಗಿಲಿಲ್ಲ, ಚೆನ್ನಾಗಿ ನೆನ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಹಾಫ್ ಆನ್ ಅವರಲ್ಲಿ ಮೋಡನೇ ಫುಲ್ಲು ಮೋಡ ಆಗಿಬಿಟ್ಟಿತ್ತು, ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಇದೇನು ಇವತ್ತು ಒಗೆಯೋಕ್ಕೆ ಬಿಡುತ್ತಾ ಇಲ್ಲ ಈ ಮಳೆ ಅನ್ನೋಷ್ಟು ಭಯ ಅನಿಸ್ಬಿಟ್ಟಿತ್ತು ನನಗೆ. ಇಷ್ಟೊಂದು ಬಟ್ಟೆ ಬೇರೆ ನೆನೆಸಿದ್ದೀನಿ, ಮತ್ತು ಮಳೆ ಬಂದರೆ ಹೆಂಗಪ್ಪ ಮಾಡೋದು, ಸರಿಯಾಗಿ ಒಣಗಲ್ಲ ಏನೂ ಇಲ್ಲ, ಮತ್ತು ಗಾಳಿ ಒಣಗಿಸಿದ್ರು ಕೂಡ ಒಂಥರ ಸ್ಮೆಲ್ ಬರುತ್ತೆ ಅಂತೇಳ್ಬಿಟ್ಟು ಒಂಥರ ಭಯ ಅನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಒಂದು 1 ಅವರ್, 1 ಮುಕ್ಕಾಲು ಅವರ್ ಆದಮೇಲೆ ಹಂಗೆ ಚೆನ್ನಾಗಿ ಬಿಸಿಲು ಬಂತು. ಸದ್ಯ ಬಿಸಿಲು ಬಂತಲ್ಲ ಅಂತೇಳ್ಬಿಟ್ಟು ನನ್ನ ಮಗನ ಮಲಗಿಸ್ಬಿಟ್ಟು ಬಟ್ಟೆ ಒಗಿತಾ ಇದ್ದೀನಿ. ಮತ್ತು ಅವನು ಎದ್ದರೆ ಬಟ್ಟೆ ಒಗ್ಯಕ್ಕೆ ಬಿಡೋದಿಲ್ಲ ಅಂತೇಳ್ಬಿಟ್ಟು ಬಟ್ಟೆ ಒಗ್ಯಕ್ಕೆ ಕೂತ್ಕೊಂಡೆ ಇದ್ದೆ. ಪಾಪು ಬಂದಿತ್ತಲ್ಲ, ಅಂಗಡಿಗೆ ಬಂದಿತ್ತು, ಒಬ್ಬಳೇ ಬಂದುಬಿಟ್ಟಿದ್ದಾಳೆ ಅವ್ರ ಅಮ್ಮನ ಬಿಟ್ಬಿಟ್ಟು. ಅವ್ರ ಅಪ್ಪಾಜಿ ದುಡ್ಡು ಕೊಟ್ರೆ ಅಂತ ತೊಗೊಂಡು ಬಂದಿದ್ದಾಳೆ. ಹೇಳ್ತಾ ಇದ್ದಾಳೆ, ಅಪ್ಪ ಕೊಟ್ಟರು ಅಂತಂದು. ಏನು ಬೇಕು ಹೇಳಮ್ಮ ಅಂತಂದೆ. ಮತ್ತು ಹೋಗ್ಬಿಟ್ಟು ಅವಳು ಕೊಟ್ಟು ಕಳಿಸ್ಬಿಟ್ಟು ಮತ್ತೆ ಬಟ್ಟೆ ಒಗ್ಯಕ್ಕೆ ಕೂತ್ಕೊಂಡಿದ್ದೀನಿ. ಹಂಗೇ ಒಂದು ಬಟ್ಟೆ ಒಗ್ಯಂಗಿಲ್ಲ, ಒಬ್ಬೊಬ್ರು ಬರ್ತಾನೆ ಇದ್ದರು. ಮತ್ತು ಎದ್ದೇಳೋದು, ಹೋಗೋದು, ಕೊಡೋದು, ಮತ್ತು ಬರೋದು, ಮತ್ತು ಬಟ್ಟೆ ಒಗೆಯೋದು, ಬರೀ ಇದೇ ಆಯಿತು ನಂದು. ಅದಕ್ಕೆ ಬೇಗ ಒಗ್ದಾಕ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ನಾವೆಲ್ಲ ಒಗಿತಾ ಇದ್ದೀನಿ. ಸ್ವಲ್ಪ ಬೇಗ ಒಗೆದ್ಬಿಟ್ಟು ಬೇಗ ಒಣಗಾಕಿದ್ರೆ ಸ್ವಲ್ಪ ಗಾಳಿಗಾದರೂ ಹಾರ್ಕೊತೇವೆ. ನನ್ನ ಮಗನ ಬಟ್ಟೆ ಬಂದುಬಿಟ್ಟು ಎಲ್ಲ ಚಪ್ಪರದ ಕೆಳಗೆ ತಂತಿಗೆ ಹಾಕಿದ್ರು ಕೂಡ ಅವೇನು ನಿಧಾನಕ್ಕೆ ಹಾರ್ಕೊಳ್ತವೆ ಅಂತೇಳ್ಬಿಟ್ಟು ನನ್ನ ಮಾತ್ರ ಬೇಗ ಒಗಿತಾ ಇದ್ದೀನಿ. ಮತ್ತು ಬರ್ತಾನೆ ಇದ್ದರು ಅಂಗಡಿಗೆ, ಬೆಳಗ್ಗೆ ಟೈಮ್ ಬೇರೆ ಅಲ್ವಾ, ಮತ್ತು ನಾನು ಬೇರೆ ಬೆಳಗ್ಗೆನೇ ಬಟ್ಟೆ ಒಗೆಯೋಕೆ ಕೂತ್ಕೊಂಡಿದ್ದಲ್ವ, ಮತ್ತು ಹೋಗಲೇಬೇಕಾಗುತ್ತೆ. ಅದಕ್ಕೆ ಅವ್ರು ಕೊಟ್ಬಿಟ್ಟು ಮತ್ತೆ ಬಂದು ಬಟ್ಟೆ ಒಗಿತಾ ಇದ್ದೆ. ಬೇಗ ಬಟ್ಟೆ ಒಂದು ಆದರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ. ಡೈಲಿ ಬಿಸಿಲು ಚೆನ್ನಾಗಿ ಬಂದಿದ್ದರೆ ಯಾವಾಗಲೂ ಪೆಂಡಿಂಗ್ ಇಟ್ಕೊತಿರ್ಲಿಲ್ಲ, ಸ್ವಲ್ಪನೇ ಒಗ್ದಾಕ್ತಾ ಇದ್ದೆ. ಸರಿಯಾಗಿ ಬಿಸಿಲು ಬರ್ತಾ ಇರಲಿಲ್ಲಲ್ವ, ಮತ್ತೆ ಯಾಕೆ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಇದ್ದಷ್ಟೇ. ಅದಕ್ಕೆ ಇನ್ನು ಇವತ್ತೆಲ್ಲ ಒಗೆದ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಒಗಿತಾ ಇದ್ದೀನಿ. ಏನೋ ಬಟ್ಟೆ ಎಲ್ಲ ಆದಮೇಲೆ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸ್ತು. ಬಿಡಪ್ಪ ನೆಕ್ಸ್ಟ್ ಅಷ್ಟೊಂದು ಬಟ್ಟೆ ಇಟ್ಕೊಳೋದು ಬೇಡ, ಅವಾಗೇ ಒಗ್ದಾಕೋಣ ಅಂತ ಅನಿಸ್ಬಿಡ್ತು ನನಗೆ. ಇನ್ನೇನು ಅದೆಲ್ಲ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಎಲ್ಲ ಜಾಲಿಸ್ಬಿಟ್ಟೆ. ಭಾಳ ಬಟ್ಟೆ ಇದ್ವಲ್ಲ, ಎಲ್ಲ ಬಚ್ಚಲಲ್ಲೇ ಜಾಲಿಸ್ದೆ, ಹೊರಗಡೆ ಜಾಲಿಸ್ಲಿಲ್ಲ. ಇನ್ನೊಂದು ಹೊರಗಡೆ ಜಾಸ್ತಿ ನೀರೆಲ್ಲ ಚೆಲ್ಲಿದ್ರೆ ರೋಡಲ್ಲಿ ಸುಮ್ಮನೆ ಪಕ್ಕದ ಮನೆಯವರೆಲ್ಲ ಬೈಕೊಂತಿರ್ತಾರೆ, ನಮ್ಮ ಮನೆ ಮುಂದೆಲ್ಲ ನೀರು ಹೋಗ್ತವೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ಅದಕ್ಕೆ ಸುಮ್ಮನೆ ಯಾಕೆ ಯಾವಾಗಲೂ ಜಗಳ ಅಂತೇಳ್ಬಿಟ್ಟು ನಾನು ಬಟ್ಟೆ ಎಲ್ಲ ಒಗಿತಿದ್ದೀನಿ. ಮತ್ತು ಜಾಲಿಸ್ಬೇಕಂದ್ರೆ ಬಚ್ಚಲಲ್ಲಿ ಹೋಗ್ಬಿಟ್ಟು ಜಾಲಿಸ್ತೀನಿ. ಜಾಲಿಸಿರೋ ನೀರೆಲ್ಲ ಹಂಗೆ ಬಚ್ಚಲಕ್ಕೆ ಹಾಕಿ ಒಯ್ದುಬಿಟ್ರೆ ಅವೇ ಅಲ್ಲೇ ಹೋಗ್ತವೆ, ಅದೇನು ತೊಂದರೆ ಇರಲ್ಲ ಅಂತೇಳ್ಬಿಟ್ಟು ಅಲ್ಲೊಂದು ಹೋಗಿದ್ದೆ. ಮತ್ತು ಬಚ್ಚಲಿಗೆ ಹೋಗಿ ಎಲ್ಲ ಜಾಲಿಸ್ಬಿಟ್ಟು ತೊಗೊಂಬಂದು ಇವಾಗೆಲ್ಲ ವೈರ್ಗೆ ಹಾಕ್ತಾಯಿದ್ದೀನಿ. ಹೆಂಗೋ ಬಿಸಿಲು ಚೆನ್ನಾಗಿ ಬರ್ತಿತ್ತು, ಗಾಳಿ ಕೂಡ ಫುಲ್ಲು ಗಾಳಿ ಬರ್ತಾಯಿತ್ತು. ಎಲ್ಲಿ ಬಿದ್ದೋಗುತ್ತೆ ಅಂತ ಭಯ ಅನಿಸ್ಬಿಟ್ಟಿದೆ. ಯಾಕಂದರೆ ನನ್ನ ಹತ್ರ ಬಟ್ಟೆ ಕ್ಲಿಪ್ ಇಲ್ಲ, ತೊಗೋಬೇಕು ಯಾವಾಗಾದರೂ. ಈಗ ಆಷಾಢ ಗಾಳಿ ಇರೋದ್ರಿಂದ ತುಂಬ ಗಾಳಿನೇ ಇರುತ್ತೆ ಜಾಸ್ತಿ. ಅದಕ್ಕೆ ಒಂದು ಜೊತೆ ತೊಗೋಬೇಕು, ಒಂದು ಪ್ಯಾಕ್ ತೊಗೋಬೇಕು. ನೋಡ್ತಾ ಇರ್ತೀನಿ ಬರ್ತಾರೆ ಏನಾದರೂ ಅಂತೇಳ್ಬಿಟ್ಟು. ಬಂದಾಗ ನನಗೆ ನೆನಪು ಬರೋಲ್ಲ, ಮತ್ತು ಅವ್ರು ಹೋದ್ಮೇಲೆ ಈ ಥರ ಬಟ್ಟೆ ಒಗಿಬೇಕಾದ್ರೆ ಅವಾಗ ನೆನಪು ಬರ್ತಿರುತ್ತೆ. ಇನ್ನೇನು ಬಟ್ಟೆ ಎಲ್ಲ ಒಣಗಾಕಿ ಮತ್ತು ಅವೆಲ್ಲ ಎತ್ತಿಟ್ಬಿಟ್ಟು ನನ್ನ ಮಗ ಮತ್ತೆ ಒದ್ದಾಡ್ತಾ ಇದ್ದೆ. ಮತ್ತು ಅವನ್ನ ತೂಗ್ಬಿಟ್ಟು ಇವಾಗ ಇಲ್ಲೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಅವಕ್ಕಿನ್ನ ಮೇವು ಕೂಡ ಹಾಕಿರಲಿಲ್ಲ, ತುಂಬ ಲೇಟಾಗಿತ್ತು. ಅದಕ್ಕೆ ಚಿಕ್ಕಮ್ಮರ ಮನೆ ಹತ್ರ ಇತ್ತು ಮೇವು, ಹೋಗ್ಬಿಟ್ಟು ತೊಗೊಂಬರೋಣ ಅಂತೇಳ್ಬಿಟ್ಟು ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿದ್ರೆ ಮತ್ತು ಮೇವು ತಂದಿಟ್ಟು ಚೆನ್ನಾಗಿ ತಿಂತಾವೆ ಅಂತೇಳ್ಬಿಟ್ಟು ಅದೆಲ್ಲ ಕಸ ಗುಡಿಸಿ ನೀಟಾಗಿ ಹೋದೆ. ಮತ್ತು ಆಗಿಂದ ಮತ್ತೆ ನಾನು ಫ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ಒಂದು ಸರಿ ಸಂಜೆ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲಕ್ಕೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಚಿಕನ್ ಸಾಂಬಾರು ಇತ್ತಲ್ಲ, ಅದೇ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಸಾಯಂಕಾಲ ಆಯ್ತಲ್ವ, ಏನಾನ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತೇಳ್ಬಿಟ್ಟು ಒಂದೇ ಒಂದು ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸ್ ಇದ್ವು, ಆವಾಗಲೇ ಒಂಥರ ಬಾಡೋ ಥರ ಇದ್ವು. ಮತ್ತು ನಾಳೆ ಬೆಳಗ್ಗೆವರೆಗೂ ಇನ್ನೇನು ಇಟ್ಕೊಳ್ಳೋದು, ಇವಾಗ ಒಂದು ಟೈಮ್ ಮಾಡೋಣ ಅಂತೇಳ್ಬಿಟ್ಟು ಪಲಾವ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ.
ಬೀನ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಒಂದೇ ಒಂದು ಕ್ಯಾರೆಟ್ ಇತ್ತು ಅಷ್ಟೇ. ಉಪ್ಪಿಟ್ಟಿಗೆ ಅದಕ್ಕೆಲ್ಲ ಹಾಕಿದ್ನೆಲ್ಲ, ಕ್ಯಾರೆಟ್ ಅಷ್ಟೊಂದು ಇರಲಿಲ್ಲ. ಒಂದೇ ಒಂದು ಕ್ಯಾರೆಟ್ ಇತ್ತು. ಎರಡು ಚಿಕ್ಕ ಆಲೂಗೆಡ್ಡೆ ಇದ್ವು, ಮತ್ತು ಒಂದು 3 ಈರುಳ್ಳಿ ಅವೆಲ್ಲ ತೊಗೊಂಡ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಅಂಗಡಿಗೆ ಬರ್ತಾಯಿದ್ರು, ಹೋಗ್ಬಿಟ್ಟು ಅವ್ರು ಕೊಟ್ಟು ಬರ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ತರಕಾರಿ ಕಟ್ ಮಾಡೋಷ್ಟೊತ್ತು ಮಳೆ ಬಂದೇ ಬಿಡ್ತು ಜೋರಾಗಿ. ಸಾಯಂಕಾಲ ಟೈಮು ನನ್ನ ಮಗ ಬೇರೆ ಮಲಗಿದ್ದ. ಆ ಸೌಂಡ್ಗೇ ಆಗಲೇ ಜೋಲಿಯಲ್ಲಿ ಕಣ್ಣು ಬಿಟ್ಕೊಂಡು ಅಮ್ಮ ಅಮ್ಮ ಅಂತ ಇದ್ದ. ನಾನು ಮತ್ತೆ ಸ್ವಲ್ಪ ತೂಗಿದೆ ಮಲ್ಕೊತಾನೇನಂತ. ಅವನೆಲ್ಲ ಮಲಗ್ತಾನೆ, ಮಲಗೋದೇ ಇಲ್ಲ. ನೋಡ್ಬೋದು ಆಗಲೇ ಎತ್ಕೊ ಅಂತ ಸಿಗ್ನಲ್ ಕೊಡ್ತಾ ಇದ್ದ ನನಗೆ. ಇನ್ನೇನು ಇವ್ನು ಮಲಗಲ್ಲ ಬಿಡಿ, ಇನ್ನೇನು ಸಂಜೆ ಬೇರೆ ಆಗಿದೆ ಅಲ್ವಾ, ಇನ್ನೇನು ಸಾಯಂಕಾಲ ಟೈಮ್ ಮಲಗಿಸೋದು ಅಂತ ಹೇಳ್ಬಿಟ್ಟು ಎಬ್ಬರಿಸ್ಕೊಂಡೆ. ಎದ್ದ ತಕ್ಷಣವೇ ನೋಡಿಬಿಟ್ಟೆ ಮಳೆ ಬರೋದು. ಆಗಲೇ ಸ್ಟಾರ್ಟ್ ಮಾಡಿದೆ ಅಜ್ಜಿ ಅಂತೇಳ್ಬಿಟ್ಟು ಹೋಗೋಣವ ಅಂತ. ಇನ್ನೇನು ಆ ಕಡೆ ಬಿಡಲಿಲ್ಲ. ಮತ್ತು ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಅಣ್ಣನ ಕೈ ಕೊಟ್ಟು ಅವನ್ನ ಮತ್ತೆ ಹೋದೆ ಒಳಕ್ಕೆ. ಹೋಗ್ಬಿಟ್ಟು ಮತ್ತು ಇರೋ ತರಕಾರಿ ಎಲ್ಲ ಕಟ್ ಮಾಡಿದೆ. ಇನ್ನೊಂದು ವಿಷಯ ಏನಂದರೆ, ನಾನು ಪಲಾವು ಫುಲ್ಲು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲೇ ಯಾರೋ ಒಬ್ಬರು ಬಂದುಬಿಟ್ರು. ಅದಕ್ಕೆ ಇನ್ನು ವೀಡಿಯೋ ಇನ್ನೇನು ಮಾಡೋದು, ಅವ್ರು ಬಂದ್ರಲ್ಲ ಅಂತ ಏನೋ ಒಂಥರ ನಮಗೆ ಒಂಥರ ಮುಜುಗರ, ಏನು ಅನ್ಕೊತಾರೇನೋ ಅನ್ನೋ ಥರ ಆಯಿತು. ಅದಕ್ಕೆ ನಾನು ಅದು ಫುಲ್ ವೀಡಿಯೋ ಮಾಡಲಿಲ್ಲ, ಪಲಾವ್ ವೀಡಿಯೋನ. ಇವಾಗ ಮತ್ತೆ ನಮ್ಮ ಅಣ್ಣನ ಕೈ ಕೊಟ್ಬಿಟ್ಟು ಬಂದುಬಿಟ್ಟು ಇವಾಗ ಇರೋ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆನ್ಕೊಂಡಿತ್ತು, ಮರಳು ಗಿಳಿ ಎಲ್ಲ ಬಿಟ್ಕೊಂಡಿತ್ತು ತರಕಾರಿಯಲ್ಲಿ. ಬೀನ್ಸ್ ಸ್ವಲ್ಪ ಜಾಸ್ತಿ ಇದ್ವಲ್ಲ, ತರಕಾರಿ ಒಂದು ಚೆನ್ನಾಗಿ ಜಾಸ್ತಿ ಇದ್ದರೆ ಹೆಂಗೋ ಆಗುತ್ತೆ. ಅದರಲ್ಲಿ ಎಲ್ಲ ಐಟಮು ಬೇಕಂತೇನಿಲ್ಲ, ಇರೋದ್ರಲ್ಲೇ ಹಾಕ್ಬಿಟ್ಟು ಸಿಂಪಲಾಗಿ ಒಂದು ಟೈಮ್ಗಲ್ಲ ಅಂತೇಳ್ಬಿಟ್ಟು ಮಾಡಿದ್ವಿ. ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಅಷ್ಟೇ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಮತ್ತು ಜೀರಿಗೆನೂ ಸ್ವಲ್ಪ ಇರಲಿಲ್ಲ, ಅದಕ್ಕೆ ಹಾಕಲಿಲ್ಲ. ಅದನ್ನು ಇರೋದೇ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮತ್ತು ಇದು ಬಿರಿಯಾನಿ ಪೌಡ್ರ್ ಅಂತ ಬರುತ್ತೆ, ನಾನು ಅದು ಯೂಸ್ ಮಾಡ್ತಾ ಇರ್ತೀನಿ. ಬಿರಿಯಾನಿ ಪೌಡ್ರ್, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು, ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಮಿಕ್ಕಿದ್ದು ಪ್ರೊಸೆಸ್ ಏನಿರುತ್ತೋ ಅಷ್ಟೇ, ನೀರು ಹಾಕೋದು ಮತ್ತು ಅಕ್ಕಿ ಹಾಕೋದು, ವಿಸಲ್ ಕೂಗ್ಸೋದು, ಅಷ್ಟೇ ಪಲಾವ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಮಾವ ಬಂದರು ಊರಿಂದ. ನಮಗೆ ಗೊತ್ತೇ ಇಲ್ಲ ನಮ್ಮ ಮಾವ ಬರೋದು. ಅವ್ರು ಬಂದಿದ್ದು ಒಂಥರ ಸರ್ಪ್ರೈಸ್ ಆಗಿತ್ತು ನಮಗೆ. ಹಾಯ್ ಫ್ರೆಂಡ್ಸ್, ಮತ್ತು ಈಗ ಫ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಪಲಾವ್ಗೆ ಸ್ಟಾಪ್ ಮಾಡಿದ್ದೆ. ಪಲಾವ್ ಕೂಡ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಫುಲ್ಲು ತೋರಿಸೋಣ ಅಂತಂದರೆ. ಏನಂದರೆ ನಮ್ಮ ಮಾವ ಬಂದುಬಿಟ್ರು ಸಡನ್ನಾಗೆ. ಗೊತ್ತೇ ಇಲ್ಲ ನಮ್ಮ ಮಾವ ಬರ್ತಾರೆ ಅಂತೇಳ್ಬಿಟ್ಟು. ಅವ್ರು ಯಾವಾಗಾದರೂ ಬರಲಿ, ಮನೇಲಾದರೂ ವಿಷಯ ಗೊತ್ತಿತ್ತು ಬರ್ತಾರೆ ಅಂತೇಳ್ಬಿಟ್ಟು. ಪಾಪ ಇವ್ರ ಹತ್ರ ಫೋನ್ ಇಲ್ಲ, ಏನಿಲ್ಲ, ಎಲ್ಲೋ ಬಂದಿದ್ರಂತೆ ಕೆಲಸದ ಮೇಲೆ. ಅವ್ರು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಅದಕ್ಕೆ ಬಂದ ತಕ್ಷಣ ನಮಗೆ ಶಾಕು, ಇದೇನು ಈ ಥರ ಬಂದುಬಿಟ್ರು ಅಂತೇಳ್ಬಿಟ್ಟು. ಅದಕ್ಕೆ ಪಲಾವ್ಗೆ ಇಟ್ಟಿದ್ದನ್ನ ಇನ್ನೇನು ಬಂದ ತಕ್ಷಣ ಮತ್ತೆ ನನ್ನ ಮೊಬೈಲ್ ಸೈಡ್ಗೆ ಎತ್ತಿಟ್ಬಿಟ್ಟೆ, ಮತ್ತೆ ಏನೂ ವೀಡಿಯೋ ಮಾಡಲಿಲ್ಲ. ಮತ್ತು ಬಂದ ತಕ್ಷಣ ಅವ್ನು ವಿಚಾರಿಸ್ಕೋಬೇಕಲ್ವಾ, ಅದಕ್ಕೆ ಅವ್ರ ಹತ್ರ ಮಾತಾಡಿಕೊಂಡು ನಾನು ಸುಮ್ಮನೆ ಟೈಮ್ ಇದು ಮಾಡಿದೆ, ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್, ನನ್ನ ಮಗ ಕೂಡ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹೇಗೆ ಅಂದರೆ ಈ ಥರ. ಇದು ಬಂದುಬಿಟ್ಟು ನಮ್ಮೂರು ಬ್ಯಾಂಕಲ್ಲಿ ಕೊಟ್ಟಿದ್ರು. ನಮ್ಮ ಚಿಕ್ಕಪ್ಪ ಅವಾಗ ತಾನೇ ಏನೋ ಅಮೌಂಟ್ ಕಟ್ ಬರೋಕ್ಕೆ ಹೋಗಿದ್ರು, ಅವಾಗ ಎಲ್ರಿಗೂ ಕೊಡ್ತಾ ಇದ್ರಂತೆ. ನಮ್ಮ ಚಿಕ್ಕಪ್ಪನ ಈ ಥರದ್ದು 2 ಇಸ್ಕೊಬಂದಿದ್ರು. ಇದು ಗ್ರಾಮೀಣ ಬ್ಯಾಂಕಲ್ಲಿ ಕೊಟ್ಟಿದ್ರು, ನಮ್ಮೂರಲ್ಲಿ ಬ್ಯಾಂಕ್ ಇದೆ, ಅದ್ರಲ್ಲಿ ಕೊಟ್ಟಿದ್ರು ಇದನ್ನ. ಇದು ಬಂದ್ಬಿಟ್ಟು ಉಳಿತಾಯ ಖಾತೆ ಅಂತಿದೆ. ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ರಹದಾರಿ ಅಂತ ಇದೆ. ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಸಿಕ್ಕರಂತೂ. ನಾವು ಮಾಮೂಲಿ ಉಂಡಿಗೆ ಹಾಕೋಕ್ಕಿಂತ ಮತ್ತು ಏನಾದರೂ ಪರ್ಸಲ್ಲಿ ಅಲ್ಲಿ ಇಲ್ಲಿ ಸೇವಿಂಗ್ ಮಾಡೋಕ್ಕಿಂತ ಅದು ಅಷ್ಟೊಂದು ಇದು ಇಂಟ್ರೆಸ್ಟ್ ಕೊಡಲ್ಲ ನಮಗೆ, ಬಿಡೋಣಂಗಾಗುತ್ತೆ. ಈ ಥರ ಇರುತ್ತಲ್ವ, ಇದು ನೋಡಿಬಿಟ್ಟಾದರೂ ನಮ್ಮ ಮಕ್ಳಿಗೆ ಸೇವಿಂಗ್ ಮಾಡಬೇಕು ಅಂತ ತುಂಬ ಆಸೆ ಬರುತ್ತೆ. ನನಗೂ ಅಷ್ಟೇ. ಇದಾಗಲೇ ಕೊಟ್ಬಿಟ್ಟು ಜುಲೈ 5ನೇ ತಾರೀಕು ಕೊಟ್ಟಿದ್ರು ಇದು. ನನ್ನ ಮಗ ಏನಂದರೆ, ಇವಾಗ ನಮ್ಮ ಚಿಕ್ಕಪ್ಪನೇ ಆಗಲಿ, ನಮ್ಮ ಚಿಕ್ಕಮ್ಮನೇ ಆಗಲಿ, ಯಾರಾದರೂ ಊರಿಂದ ನೆಂಟರೆಲ್ಲ ಬರ್ತಾರಲ್ಲ, ಅವರೇ ಆಗಲಿ, ಒಟ್ಟು ಯಾರೇ ಆಗಲಿ, ಚಿಕ್ಕ ಮಕ್ಳಾದ್ಮೇಲೆ ಅವ್ರ ಕೈಗೆ ಒಂದು 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ. ಈ ದುಡ್ಡಿಗೆ ಏನಪ್ಪ ಈ ಥರ ದುಡ್ಡಿಗೆ ಅಂತ ಅನ್ಕೋಬೇಡಿ. ಮಕ್ಳಂದ್ರೆ ದೇವ್ರ ಸಮಾನ. ನಾವೇ ಆಗಲಿ, ಇವಾಗ ಎಕ್ಸಾಂಪಲ್ ನಾವೇ ಆಗಲಿ, ಎಲ್ಲಾದರೂ ಊರಿಗೆ ಹೋದಾಗ ಆ ಚಿಕ್ಕ ಮಕ್ಳಿದ್ರೆ ನಮ್ಮ ಕೈಯಲ್ಲಿ ಎಷ್ಟಿರುತ್ತೆ ಅಷ್ಟು ಕೊಟ್ಬಿಡ್ತೀವಲ್ವ, ಆ ಥರ. ನಾನು ಅವ್ನಿಗೆ ಎಷ್ಟೋ ದುಡ್ಡು ಕೊಟ್ಟಿದ್ದಾರೆ, ಆದರೂ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಇದು ಸಿಕ್ಕಿದಾಗಿಂದ ನನ್ನ ಮನಸ್ಸು ಏನೋ ಒಂಥರ ಚೇಂಜ್ ಆಯಿತು. ಏನಂದರೆ, ಹೌದಲ್ವಾ, ಸೇವ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಅವ್ನಿಗೆ ಇವಾಗ 2 ವರ್ಷ ತುಂಬಿ 3 ವರ್ಷಕ್ಕೆ ಬಿದ್ದಿದೆ. ಅವನು 4 ವರ್ಷಕ್ಕೆ ಅಂಗನವಾಡಿಗೆ ಹೋಗ್ತಾನೆ, ಮತ್ತು 5, 6 ಆ ಥರ. ಅಷ್ಟು ಟೈಮಲ್ಲಿ ಅವ್ನು ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಇದರಲ್ಲಿ ಸೇವಿಂಗ್ ಮಾಡಿರೋ ಅಮೌಂಟ್ ಎಷ್ಟು ಅಮೌಂಟ್ ಆಗುತ್ತೆ. ನಮ್ಮ ಕೈಲಿದ್ದಷ್ಟು 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ ಆ ಥರ ಹಾಕಿದ್ರು ಕೂಡ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಇದರಲ್ಲಿ, ಆ ಥರ. ಅದಕ್ಕೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು, ಈ ಥರ ಸೇವಿಂಗ್ ಮಾಡೋದು ಸ್ವಲ್ಪ ಇಷ್ಟನೂ ಆಯಿತು.
ಏನಿಲ್ಲ. ಈಗ ಯಾರ್ದು ಹೇಳಕ್ ಹೋಗ್ತಾ ಇಲ್ಲ. ನಮ್ಮ ಚಿಕ್ಕಪ್ಪನೇ ಆಗಲಿ, ನಮ್ಮ ಚಿಕ್ಕಮ್ಮನೇ ಆಗಲಿ, ನಮ್ಮ ಅಣ್ಣರೇ ಆಗಲಿ, ಯಾರಾದರೂ ಆಗಲಿ, ಇಲ್ಲ ನಮ್ಮ ಅತ್ತೆ ಮಾವ ಯಾರಾದರೂ ಬಂದವರಾಗಲಿ, ಮತ್ತೆ ನಮ್ಮ ನೋಡಕ್ ಬಂದವರಾಗಲಿ, ಅವ್ನಿಗೆ ದುಡ್ಡು ಕೊಡ್ತಾನೆ ಇರ್ತಾರೆ. ಅದಕ್ಕೆ ಕೊಟ್ಟಿದ್ರಲ್ಲಿ ಅವ್ನಿಗೆ ಒಂದು 2 ರೂಪಾಯಿ ಒಂದು 5 ರೂಪಾಯಿ ಅವ್ನಿಗೆ ತಿನ್ನಕ್ಕೆ ಕೊಟ್ಬಿಟ್ಟು ಮಿಕ್ಕಿರೋ ದುಡ್ಡು ಇದ್ರೆಲ್ಲ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು, ಈಗ ಅವ್ನಿಗೆ ಏನಾದರೂ ಬಟ್ಟೆ ತರಕ್ಕಂತ ಹೋಗ್ತಿರ್ತೀವ, ಮಿನಿಮಮ್ ಅಂದರೆ ಅವ್ನು ಚಿಕ್ಕ ಹುಡುಗ ಅಲ್ವಾ, ಅವ್ನಿಗೆ ಇವಾಗ ಒಂದು 300 ರೂಪಾಯಿ 350 ರೂಪಾಯಿ ಒಟ್ಟು 500 ರೂಪಾಯಿ ಒಳಗೆ ಬಟ್ಟೆ ಸಿಗುತ್ತೆ ಅವನಿಗೆ. ಸ್ವಲ್ಪ ಹಳ್ಳಿ ಕಡೆ ಸ್ವಲ್ಪ ಚೌಕಾಸಿ ಅದು ಇದು ಮಾಡಿದ್ರೆ ಬರುತ್ತೆ. ಅವ್ನಿಗೇನಿಲ್ಲ ಅಂದ್ರೆ 500 ರೂಪಾಯಿ ಎತ್ತಿಟ್ರೆ ಬಟ್ಟೆಗೆ, ಅವ್ನಿಗೆ 500 ರೂಪಾಯಿ ಬಟ್ಟೆ ತರೋಣ ಅಂತ 500 ರೂಪಾಯಿ ಎತ್ತಿಟ್ರೆ, ನಾವು ಅಂಗಡಿಗೆ ಹೋಗ್ಬಿಟ್ಟು ಅದೇ 500 ರೂಪಾಯಿ ಬಟ್ಟೆನ ಅಟ್ಲೀಸ್ಟ್ 300 ರೂಪಾಯಿ 350 ರೂಪಾಯಿ ಆ ಥರ ಇದು ಮಾಡಿಬಿಟ್ಟು ತೊಗೊಂಡು, ಇನ್ನು ಮಿಕ್ಕಿರೋ ದುಡ್ಡು ಒಂದು 150 ರೂಪಾಯಿ ಆದ್ರೆ ಮಿಕ್ಕಿರುತ್ತೆ, ಇಲ್ಲ 100 ರೂಪಾಯಿ ಆದ್ರೆ ಮಿಕ್ಕಿರುತ್ತೆ, 50 ರೂಪಾಯಿ ಆದ್ರೆ ಮಿಕ್ಕಿರುತ್ತೆ. ಆ ದುಡ್ಡನ್ನ ತಗೊಬಂದು ಅದ್ರೊಳಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಇಂಟ್ರೆಸ್ಟ್ ಆಗಿದೆ ಇದ್ರಾಗೆ. ಇನ್ನೊಂದು, ಈಗ ಬರ್ತಿರ್ತಾರೆ, ಇಲ್ಲ ಅವ್ನಿಗೆ ಏನಾದರೂ ಕೊಡಿಸ್ಬೇಕು, ಆ ಥರ ಅಮೌಂಟಲ್ಲೆಲ್ಲ ಸ್ವಲ್ಪ ಸೇವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ನೆನಪು ಬರ್ತಾ ಇರಲಿಲ್ಲ. ಜಸ್ಟ್ ಈಗ ತಾನೇ ನಮ್ಮ ಚಿಕ್ಕಪ್ಪ ಲೋಡಿಗೆ ಹೋಗಿದ್ರು, ಅಂದರೆ ಗೊಬ್ಬರ ಲೋಡಿಗೆ ಹೋಗಿದ್ರು. ಬಂದರು ಕೆಲಸ ಮುಗಿಸ್ಕೊಂಡು, ಬಂದ ತಕ್ಷಣನೇ ಬಂದರು. ಅವನ ಹತ್ರ ಬಂದ್ಬಿಟ್ಟು 10 ರೂಪಾಯಿ ಕೊಟ್ಟರು. ಅವನು ಹುಡುಕ್ತಾ ಇದ್ದಾನೆ, ಅಂದರೆ ಸನ್ನೆ ಮಾಡ್ತಾನೆ ಅವನು. ಅದು ಡಬ್ಬಿ ಕೊಡು, ನಾನು ಅದ್ರೊಳಗೆ ಹಿಂಗೆ ಹಾಕ್ಬೇಕಂತ ಸನ್ನೆ ಮಾಡ್ತಾ ಇದ್ದಾನೆ. ನನಗೆ ಹಂಗೆ ಫ್ಲಾಶ್ ಆಯಿತು, ಓ ಏನಪ್ಪ ಇದು ಈ ಥರ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು ನನಗೆ. ಅವ್ರು ಕೊಟ್ಟಿದ ತಕ್ಷಣ ಇದ್ರೊಳಗೆ ಹಾಕಿ ಮತ್ತೆ ಅವರಿಂದ ಹೋಗಿದ್ದಾನೆ. ಇನ್ನೂ ಬಂದಿಲ್ಲ, ಚಿಕ್ಕಪ್ಪ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ನೆನೆಸ್ಕೊಂಡು ಇದು ಒಂದು ಹೇಳೋಣಲ್ವ, ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನನಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅವ್ನಿಗೆ ಏನೇನು ತೊಗೋಬೇಕು ಅಂತ ಇರ್ತಿದ್ವು. ನಾವು ತುಂಬ ವೇಸ್ಟ್ ಖರ್ಚು ಜಾಸ್ತಿ ಮಾಡ್ತಾ ಇರ್ತೀವಿ ಮಕ್ಳ ವಿಷಯದಲ್ಲಿ ಮಾತ್ರ. ಎಷ್ಟು ಸುಮ್ಮನೆ ಬಟ್ಟೆ, ಅಷ್ಟು ಬಟ್ಟೆ ಇದ್ರೂ ಕೂಡ ಇನ್ನೂ ಬಟ್ಟೆ ಅಂತ ಹೇಳ್ತಾ ಇರ್ತೀವಿ. ನಾನಂತೂ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ಹೇಳೋಕ್ಕಾಗಲ್ಲ, ಅಷ್ಟು ದುಡ್ಡು ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಬರೀ ಬಟ್ಟೆ ಅಂತೆ. ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದು ಕೊಡ್ಸೋದು, ಈ ಥರ ತುಂಬ ವೇಸ್ಟ್ ಖರ್ಚು ಮಾಡಿದ್ದೀನಿ. ಇದು ಏನಿದೆ ತಂದಾಗಿಂದ ಒಂಥರ ನನಗೆ ಆ ದೇವರೇ ನನಗೆ ಈ ಥರ ಗಿಫ್ಟಾಗಿ ಬಂದಿದೆ, ಕೊಟ್ಟು ಕಳಿಸಿದಾರೆ ಏನಂತ ಅನಿಸ್ಬಿಡ್ತು ನನಗೆ. ಅಷ್ಟೊಂದು ದುಡ್ಡು ನಾನು ವೇಸ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ಉಳಿತಾಯ ಅನ್ನೋದು ಅವನಿಗೋಸ್ಕರನಾದರೂ ಇದರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇವಾಗ ಬೇರೆ ಕಡೆ ನನಗೆಲ್ಲೂ ಇವಾಗ ಕಟ್ಟೋಕ್ಕಾಗಲ್ಲ. ಅಂದರೆ ಪೋಸ್ಟ್ ಆಫೀಸಲ್ಲಿ, ಬ್ಯಾಂಕಲ್ಲಿ ಅವ್ನು ಸೇವಿಂಗ್ ಅಂತ ಕಟ್ಟೋಕ್ಕಾಗ್ತಾ ಇಲ್ಲ ನನಗೆ ಇವಾಗ ನಾವಿರೋ ಪರಿಸ್ಥಿತಿಯಲ್ಲಿ. ಅದಕ್ಕೆ ಅಟ್ಲೀಸ್ಟ್ ಜಾಸ್ತಿ ಅಮೌಂಟ್ ಅಲ್ಲದೇ ತೀರಾ 1 ರೂಪಾಯಿಂದನೇ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಎಷ್ಟೋ ಸೇವ್ ಆಗುತ್ತೆ ದುಡ್ಡು. ನನ್ನ ಮಗನಿಗೋಸ್ಕರ ಅಂತಲೇ ನಾನು ಇದು ಮಾಡ್ಕೊಂಡಿದ್ದೀನಿ. ಇವಾಗ ಹೆಣ್ಮಕ್ಳಿದ್ದರೆ ಹೆಣ್ಮಕ್ಳಿಗೋಸ್ಕರ ನಾವು ಎಷ್ಟು ಚಡಪಡಿಸ್ತಿದ್ವಿ. ಹೆಣ್ಮಕ್ಳಿದಾರಲ್ಲ, ಅವ್ರಿಗೆ ಗೋಲ್ಡ್ ತರಬೇಕು, ಅವ್ರಿಗೆ ಸೇವಿಂಗ್ ಮಾಡಬೇಕು, ಆ ಥರ ಈ ಥರ. ನನಗೂ ಅಷ್ಟೇ ಮೈಂಡು ಆ ಥರ ಅನಿಸ್ತಾ ಇತ್ತು. ನನಗೆ ಹೆಣ್ಮಗು ಬೇಕಂತ ತುಂಬ ಆಸೆ ಇತ್ತು ಮುಂಚೆನೇ ನನಗೆ. ಇವನು ಹೆಣ್ಮಗುಗಿನಾಗಿದ್ರೆ ಇಷ್ಟೊತ್ತಿಗೆ ನನಗೆ ತುಂಬ ಬುದ್ಧಿ ಬರ್ತಾ ಇತ್ತು, ನನಗೆ ಬುದ್ಧಿ ಕಲ್ತ್ಕೊಂತ ಇದ್ದೆ. ಹೆಣ್ಮಗು ಹುಟ್ಟಿದೆ ಅಲ್ವಾ, ನಾನು ಆ ಥರ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ ಒಂದು ಥಾಟ್ ಬರ್ತಿತ್ತು. ಬಟ್ ಈಗ ಅರ್ಥ ಆಗ್ತಾ ಇದೆ, ಯಾವ ಮಗು ಆದರೆ ಏನು, ಇವನಿಗಾದ್ರೂ ಸೇವ್ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ತಂದಾಗಿಂದ ಸ್ವಲ್ಪ ಮೈಂಡ್ ಚೇಂಜ್ ಆಗಿದೆ. ನೋಡೋಣ, ಯೂಟ್ಯೂಬ್ ಹಂಗೆ ಕಂಟಿನ್ಯೂ ಆದರೆ ಇದು ಎಷ್ಟು ವರ್ಷಕ್ಕೆ ತುಂಬುತ್ತೆ, ಎಷ್ಟು ಅಮೌಂಟ್ ಸೇವ್ ಆಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಇವಾಗ ಬಂದ ತಕ್ಷಣ ಅವ್ರ ತಾತ 10 ರೂಪಾಯಿ ಕೊಟ್ಟಿದ್ದಕ್ಕೆ ಇದರಲ್ಲಿ ಹಾಕಿ ಹೋಗಿದ್ದಾನೆ ಅಷ್ಟೇ. ನಾವೇನಾದರೂ ಒಂದ್ಸತಿ ಹೇಳ್ಕೊಟ್ರೆ ಮಕ್ಕಳಿಗೆ ಬೇಗ ತಲೆಗೆ ಹೋದ್ರಂತೂ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನನಗಂತೂ ಖುಷಿ ಆಯಿತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಫ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್.